ಅಮ್ಮ ನೆಕ್ಲೆಸ್ ಸಿಕ್ಬಿಡ್ತು, ನಿಮ್ ಮಂಚದ ಕೆಳಗಡೆನೆ ಇತ್ತು. ಹೌದು ಅತ್ತೆ ಅವ್ರೆ, ನೀವೇ ಸರಿಯಾಗಿ ನೋಡಿರ್ಲಿಲ್ಲ. ಇಲ್ಲಿ ನೋಡಿ, ತಗೊಳ್ಳಿ. ನಿಹಾರಿಕಾ, ಒಂದ್ಸಲ ಅವನಿಗೆ ಕತ್ತು ನೋಡು. ನೀವು ಬರೋದಕ್ಕೂ ಮುಂಚೆ ಏನ್ ನಡೀತು ಅಂದ್ರೆ, ಅವನಿ ನನ್ನ ಮಾತು ಕೇಳು, ಇದನ್ನ ನೀನ್ ತಗೋ. ಬೇಡ ಅತ್ತೆ, ಅವರು ಹುಡ್ಕಕ್ ಹೋಗಿದ್ದಾರೆ ಅಲ್ವಾ ಅತ್ತೆ, ವೇಟ್ ಮಾಡಿ. ಹೌದಮ್ಮ, ಯಾಕೆ ಅವಸರ ಪಡ್ತೀಯಾ? ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ. ಅಮ್ಮನವ್ರೆ ನನ್ನ ಮನ್ಸಿಗೆ ಹಾಗನ್ಸೋ ಹಾಗೆ ಮಾಡಿದ್ದು, ಅದಕ್ಕೆ ಇದನ್ ಕೊಡ್ಬೇಕು ಅನ್ಕೋತಾ ಇದ್ದೀನಿ. ನಮ್ಗೇನೋ ಮಾಮೂಲಿ ನೆಕ್ಲೆಸ್, ಅವನಿಗೇನೋ ಸ್ಪೆಷಲ್ ನೆಕ್ಲೆಸಾ? ನನ್ನ ನಿರ್ಧಾರಕ್ಕೆ ಯಾರು ಅಡ್ಡಿ ಮಾಡಬೇಡಿ. ಅವನಿ, ನೀನು ಬೇಡ ಅನ್ಬೇಡ. ಆ ಕಡೆ ತಿರುಗು ಅವನಿ, ತಿರುಗು. ಇದು ನಡೆದಿದ್ದು. ಎಂತ ಕೆಲಸ ಮಾಡ್ದೆ ಅಮ್ಮ, ಒಂದೆರಡು ನಿಮಿಷ ವೇಟ್ ಮಾಡ್ಬೇಕಿತ್ತಲ್ವಾ? ನೀವ್ ಸ್ವಲ್ಪ ಬೇಗ ಬಂದಿದ್ರೆ ಸೀನ್ ಬೇರೆನೇ ಇರ್ತಿತ್ತೇನೋ. ಯಾರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ನಡೆಯುತ್ತೆ. ಅವನಿ ಅದೃಷ್ಟ ಚೆನ್ನಾಗಿದೆ. ನಿನಗೆ ಬೇಜಾರಾಗ್ತಿದ್ಯಾ ನಿಹಾರಿಕಾ? ಅಯ್ಯೋ, ಹಾಗೆ ನಿಲ್ವಲ್ಲ. ಒಟ್ನಲ್ಲಿ ಇದು ಅಪ್ಪ ಅಮ್ಮನ ರೂಮಲ್ಲೇ ಸಿಕ್ತು ಅಂತ ಆಯ್ತು. ಅಮ್ಮನಿಗೆ ಕೊಟ್ಬಿಡೋಣ. ಅಮ್ಮನಿಗೆ ಏನು ಅನ್ಸುತ್ತೋ ಹಾಗೆ ಮಾಡಲಿ. ತಗೋ ಅಮ್ಮ. ಇದು ಕೂಡ ನೀನೇ ತಗೊಳಮ್ಮ. ಇದನ್ನ ನನಗೆ ಕೊಟ್ಟು ನಿಮ್ ಒಡವೆನ ನೀವು ತಗೊಳ್ಳಿಯತ್ತೆ. ಎಲ್ರ ಜೊತೆ ನಂಗೂ ಸಮಾನವಾಗಿ ಕೊಟ್ಟ ಹಾಗಿರತ್ತೆ. ಅಮ್ಮ, ಕೊಟ್ಟಿದ್ದನ್ನ ಹಿಂದಕ್ಕೆ ತೋಳೋದು ಪದ್ಧತಿ ಅಲ್ಲ. ಮೇಲಾಗಿ ತಲೆಮಾರುಗಳಿಂದ ಬಂದಿರೋ ಒಡವೆ ನಿನ್ನ ಕೈಗೆ ಸೇರಿದೆ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ. ಅತ್ತೇನ್ ಹೇಗಾದ್ರೂ ಒಪ್ಸಿ ಅವ್ರ ಒಡವೆನ ಆಮೇಲೆ ವಾಪಸ್ ಕೊಡ್ಬೇಕು. ಒಂದು ಒಡವೆ ಹೋಯ್ತು ಅನ್ಕೊಂಡ್ರೆ 2 ಒಡವೆ ಸಿಕ್ತು. ಅವನಿ, ಯು ಆರ್ ಸೋ ಲಕ್ಕಿ. ಒಳ್ಳೆಯವ್ರಿಗೆ ಒಳ್ಳೇದು, ಕೆಟ್ಟವ್ರಿಗೆ ಕೆಟ್ಟದಾಗತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಕಟ್ಟಿಗೆ ಕಡಿಯೋನ್ಗೆ ಕಬ್ಬಿಣದ ಕೊಡ್ಲಿ ಜೊತೆಗೆ ಬೆಳ್ಳಿ ಕೊಡ್ಲಿ, ಬಂಗಾರದ ಕೊಡ್ಲಿ ಸಿಕ್ಕದಾಗೆ ಅವನಿಗಿವತ್ತು ತುಂಬಾ ಚೆನ್ನಾಗಿ ಟೈಮ್ ಕೂಡ ಬಂದಿದೆ. ಈ ಮನೇಲಿ ಯಾವಾಗ ಏನ್ ನಡೆಯುತ್ತೋ ಅರ್ಥ ಆಗ್ತಾನೇ ಇಲ್ಲ. ನನ್ ಮುಂದೆ ವಯ್ಯಾರ ಮಾಡ್ಬೇಡ. ಅಯ್ಯೋ ರಾಮ, ಹಾಗೆ ಯಾಕಂತೀಯ? ಇದ್ರಲ್ಲಿ ವಯ್ಯಾರ ಮಾಡೋದೇನಿದೆ? ನಿನ್ ಓವರ್ ಆಕ್ಟಿಂಗ್ ಹಾಗೆ ಇದೆ. ನಿನ್ ನೆಕ್ಲೆಸ್ಗಿಂತ ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನ್ ನೆಕ್ಲೆಸ್ಗಿಂತ ಈ ನೆಕ್ಲೆಸ್ ತುಂಬಾ ಭಾರ ಅನ್ನಿಸ್ತಾ ಇದೆ. ನಿಮ್ದೇನೋ ನೆನ್ನೆ ಶಾಪಲ್ಲಿ ತಗೊಂಡಿತ್ತು, ಇದು ಮಾತ್ರ ತಲಾಂತರದಿಂದ ಬಂದಿರೋದು. ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಅತ್ತೆ ಇದನ್ನ ನನ್ ಕತ್ತಿಗೆ ಹಾಕ್ಬೇಕಾದ್ರೆ ಹೇಗ ಅನ್ನಿಸ್ತು ಗೊತ್ತಾ? ಸಾಕ್ಷಾತ್ ಆ ಅನ್ನಪೂರ್ಣ ದೇವಿನೇ ನನ್ ಮುಂದೆ ಪ್ರತ್ಯಕ್ಷ ಆಗಿ ನನ್ ಕತ್ತಿಗೆ ಹಾರ ಹಾಕಿ ಆಶೀರ್ವಾದ ಮಾಡ್ದಾಗ ಅನ್ನಿಸ್ತು. ಥ್ಯಾಂಕ್ಸ್ ನಿಹಾರಿಕಾ. ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ?
ನಂಗೋಸ್ಕರ ತಂದಿದ್ದ ನೆಕ್ಲೆಸ್ನ ನೀನ್ ಕಳ್ತನ ಮಾಡಿದಿಕ್ಕೆ. ಅದು ಅತ್ತೆ ಅವ್ರ ರೂಮಲ್ಲಿ ಸಿಕ್ತು ಅಂತ ಹೇಳಿದ್ನಲ್ಲ, ಕಳ್ತನ ಮಾಡಿದ್ದೀನಿ ಅಂತ ಯಾಕೆ ಹೇಳ್ತಿದ್ಯಾ? ಮಾತು ಮಿತಿನಲ್ಲಿರ್ಲಿ. ಲೇ, ನನ್ ಮುಂದೆ ತುಂಬಾ ನಾಟಕ ಮಾಡ್ಬೇಡ. ನೀನು ನಿನ್ ಗಂಡ ಇಬ್ರು ಸೈಲೆಂಟ್ ಆಗಿ ಬಂದು ಮಾತಾಡ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಬಚ್ಚಿಟ್ಟಿರೋ ನೆಕ್ಲೆಸ್ನ ನೀನೇ ಹೊರಗಡೆ ತರಬೇಕು ಅಂತ ನನ್ನ ಭಾವನ ಹತ್ರ ನಾಟಕ ಆಡಿಸ್ದೆ. ನಂಗೆ ಬಂಗಾರದ ಮೇಲೆ ಯಾವತ್ತೂ ಆಸೆ ಇರಲ್ಲ. ಸಂಬಂಧಗಳ ಬಿಟ್ಟು ಕಳ್ಳಿ ಥರ ಮುಖ ಮಾಡ್ಕೊಂಡು ಏನ್ ನೋಡ್ತಾ ಇದ್ಯಾ? ಬಾಯಿಂದ ಮಾತು ಬರ್ತಿಲ್ವಾ? ನಿನ್ನ ಸೋಲ್ಸೋಣ ಅಂತ ಅನ್ಕೊಂಡು ಪ್ರತಿ ಸಲನೂ ಕೊನೆಯಲ್ಲಿ ತಪ್ಪಿಸ್ಕೊತಿದ್ಯಾ. ಲಕ್ ನಿನಗೆ ತುಂಬ ಫೇವರ್ ಮಾಡ್ತಿದೆ. ಅಮ್ಮನವ್ರ ಆಶೀರ್ವಾದ ಹಾಗೇ ಇರತ್ತೆ. ಮತ್ತೆ ನೀನ್ ನನಗೆ ಹಾನಿ ಮಾಡಬೇಕು ಅಂತ ನೋಡೋ ಪ್ರತಿ ಸಲ ನನಗೆ ಒಳ್ಳೇದೇ ಆಗತ್ತೆ. ನೀನ್ ನನ್ನ ಸೋಲಿಸ್ಬೇಕು ಅನ್ಕೊಳ್ಳೋ ಪ್ರತಿ ಸಲ ನನಗೆ ಗೆಲುವು ಸಿಗತ್ತೆ. ನಂಗೆ ಅವಮಾನ ಆಗಬೇಕು ಅಂತ ಪ್ರಯತ್ನಿಸಿದ ಪ್ರತಿ ಜಾಗದಲ್ಲೂ ಗೌರವ ಸಿಗತ್ತೆ. ನಂಗೆ ಚಿಕ್ಕ ಹಣ್ಣು ಕೂಡ ಸಿಗಬಾರ್ದು ಅಂತ ನೋಡೋ ಜಾಗದಲ್ಲಿ ಬುಟ್ಟಿ ಅಷ್ಟು ಹಣ್ಣು ಸಿಗತ್ತೆ. ಇದರ ಪ್ರಕಾರ ನಿಂಗೆ ಏನು ಅರ್ಥ ಆಯ್ತು? ಸತ್ಯಮೇವ ಜಯತೆ. ಯಾವತ್ತಿಗಾದ್ರೂ ಸತ್ಯನೇ ಗೆಲ್ಲತ್ತೆ. ಅದಕ್ಕೆ ನಂಗೆ ಬೋನಸ್ ಆಗಿ ಇದು ಸಿಕ್ತು. ಇಂಥದ್ದು ಸಿಗೋದು ಎಷ್ಟು ಅದೃಷ್ಟನೋ ಯೋಚನೆ ಮಾಡು. ನನಗೆ ಸಿಗುವಂಥ ಮೂಗುತಿನ ಹೋಲಿಸ್ಕೊಂಡ್ರೆ ಇದೇನು ಅಷ್ಟು ದೊಡ್ಡದಲ್ಲ. ತಲೆ ಕೆಟ್ಟವಳೆ, ನಿಂಗೆ ಇನ್ನೂ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಿನ್ ಜಾತಕ ಪ್ರಭಾವ ಶುರುವಾಗಿದೆ. ನಿಂಗೆಲ್ಲ ರಿವರ್ಸ್ ಆಗ್ತಾ ಇದೆ. ಮೂಗುತಿ ಕೂಡ ಹಾಗೆ. ನಿನ್ ಹತ್ರಕ್ಕೆ ಬರಲ್ಲ ಬಂಗಾರ. ಬರತ್ತೆ. ಬರಲ್ಲ. ಸಾಧಿಸ್ಕೋತೀನಿ, ಅಡ್ಡಿ ಮಾಡ್ತೀನಿ, ಗೆದ್ದು ತೋರಿಸ್ತೀನಿ, ಸೋಲ್ಸಿ ತೋರಿಸ್ತೀನಿ. ಚಾಲೆಂಜಾ? ಚಾಲೆಂಜ್. ಈಗಾಗಲೇ ತುಂಬಾ ಚಾಲೆಂಜಲ್ಲಿ ಸೋತಿದ್ಯಾ. ಆದ್ರೂ ನಿಂಗೆ ಬುದ್ಧಿ ಬರಲಿಲ್ಲ. ನನ್ನ ನೆಕ್ಲೆಸ್ನ ಬಚ್ಚಿಟ್ಟಿದ್ದು ನೀನೇ ಅಂತ ನಿರೂಪಿಸೋದು ನಂಗೆ 1 ನಿಮಿಷದ ಕೆಲಸ. ಷಷ್ಠಿ ಪೂರ್ತಿ ದಿನ 2ನೇ ಸೊಸೆ ಕಳ್ಳಿ ಅಂತ ಗೊತ್ತಾದ್ರೆ ಅತ್ತೆ ಮಾವ ಬೇಜಾರು ಮಾಡ್ಕೋತಾರಲ್ವಾ? ಅದಕ್ಕೆ ಹೇಳಲಿಲ್ಲ. ನಾನು ಸುಮ್ಮನೆ ಬಿಟ್ರು ನಿನ್ನ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ. ಕೇಕ್ ಕಟಿಂಗ್ ಹಂತದವರೆಗೂ ಬಂದಿದ್ದೀವಿ. ಹೊರಗಡೆಯಿಂದ ಯಾವುದೇ ಗಂಡಾಂತರ ಬರ್ದೇ ಇರೋ ಹಾಗೆ ನಮ್ಮ ಮನೇಲಿ ಪ್ರಶಾಂತವಾಗಿ ಫಂಕ್ಷನ್ ನಡೀತಿರೋದು ನನಗೆ ಗೊತ್ತಿರೋ ಹಾಗೆ ಇದೇ ಮೊದಲನೇ ಸರಿ. ಇದಕ್ಕೂ ಮುಂಚೆ ಏನ್ ನಡೀತಾ ಇತ್ತು ಅಂದ್ರೆ, ಫಂಕ್ಷನ್ ಶುರುನಲ್ಲೋ ಅಥವಾ ಫಂಕ್ಷನ್ ಕೊನೆಯಲ್ಲೋ ಈ ಅವನಿ ಅವ್ರ ಅಕ್ಕ ಸುಜಾತ ಬಂದು ಫಂಕ್ಷನ್ನ ಹಾಳು ಮಾಡ್ತಾ ಇರ್ತಿದ್ಲು. ಇವಾಗ ಅವಳು ಬರ್ದೇ ಇರೋದಕ್ಕೆ ಇಷ್ಟು ಕೂಲಾಗಿ ನಡೀತಾ ಇದೆ ಬಾವಾ. ಈಗ ನಮ್ಮ ಅಕ್ಕನ ಬಗ್ಗೆ ಮಾತ್ಯಾಕೆ? ಮಾವ, ನೀವು ಕೇಕ್ ಕಟ್ ಮಾಡಿ. ಮಾವ. ಓ ವೇದ, ಹೊರಗಡೆಯಿಂದ ಯಾವುದಾದ್ರೂ ಅಪಾಯ ಬರುತ್ತೆ ಅಂದ್ರೆ ನಮ್ಮ ಕಣ್ಣು ಹೀಗೆ ಹೊಡ್ಕೊಳ್ಳುತ್ತೆ. ಇವಾಗ ಏನು ಬರುತ್ತಪ್ಪ?
ಅಯ್ಯೋ ದೇವ್ರೇ! ಏನಯ್ಯ ಯಾಕೆ ಹಾಕಿರಿಸ್ದೆ? ಭದ್ರಕಾಳಿ ಬರ್ತಿದ್ದಾಳೆ ವಸಂತ. ಏ ಕೃಷ್ಣ, ನೀನ್ ಸುಮ್ನೆ ಅವಳನ್ನ ನೆನೆಸ್ಕೊಂಡೆ ಕಣೋ, ಅದಕ್ಕೆ ಬರ್ತಿದ್ದಾಳೆ. ಹಾಗಾದ್ರೆ ಈ ಷಷ್ಠಿ ಪೂರ್ತಿ ಎಂಡಿಂಗ್ ಪೆಂಡಿಂಗ್ ಆದಂಗೆ. ನೀನ್ ಬರ್ದೇ ಇದ್ದಿದ್ ನೋಡಿ ಈ ಫಂಕ್ಷನ್ ಇಷ್ಟು ಪ್ರಶಾಂತವಾಗಿ ನಡೀತಾ ಇಲ್ವಾ ಅಂತ ನಿನ್ ಬಗ್ಗೆನೇ ಮಾತಾಡ್ಕೊತಿದ್ವಿ, ಅಷ್ಟ್ರಲ್ಲಿ ಬಂದ್ಬಿಟ್ಟೆ ನೋಡು. ಅಕ್ಕ ಏನಾಯ್ತು? ಯಾಕೆ ಹೀಗಿದ್ದೀರಾ? ನರಸಿಂಹ ಅವರೇ, ಏನ್ ನಡೀತು ಅಂತ ಹೇಳಿ. ನಮ್ಮ ಕುಟುಂಬಕ್ಕೆ ಎಷ್ಟು ಅನ್ಯಾಯ ಮಾಡಬೇಕೋ ಅಷ್ಟು ಅನ್ಯಾಯ ಮಾಡಿದೆ ಈ ಕುಟುಂಬ. ಆದ್ರೂ ಸರಿ, ಏನೋ ನಮ್ಮ ಜೀವನ ನಾವು ನಡೆಸ್ತಿದೀವಿ. ನಮ್ಮ ಪಾಡಿಗೆ ನಮ್ಮನ್ನ ಬದುಕೋಕ್ ಬಿಡಲ್ವಾ? ಏನಾಯ್ತಮ್ಮ? ನಿಮ್ ಎರಡನೇ ಸೊಸೆ ನಮ್ಮ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ಏನ್ ಮಾಡಿದಾಳೆ ಗೊತ್ತಾ? ನಿಹಾರಿಕಾ ಪ್ರತೀಕಾರ ತೀರಿಸ್ಕೊಳ್ಳೋದೇನಮ್ಮ? ನಿಮ್ಮ ಸೊಸೆ ನಿಮ್ಮ ಕಣ್ಣಿಗೆ ತುಂಬ ಒಳ್ಳೆ ಥರ ಕಾಣಿಸ್ತಾಳೋ ಏನೋ. ನಿಮಗೆ ಗೊತ್ತಿಲ್ಲದ ಹಾಗೆ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ. ಏನಾಯ್ತು? ನಿಮಗೆ ಬೇರೆ ಕೆಲ್ಸ ಇಲ್ವಾ? ಯಾವಾಗ ನೋಡಿದ್ರೂ ನಿಹಾರಿಕಾನೇ ಟಾರ್ಗೆಟ್ ಮಾಡ್ತಿರಲ್ಲ, ಯಾಕೆ? ಇವಾಗ ನನ್ನ ಹೆಂಡತಿ ಏನ್ ಮಾಡಿದ್ಲು? ಏನಕ್ಕೆಲ್ಲ ಈ ತರ ಮಾತಾಡ್ತಾ ಇದ್ದೀರಾ? ನಾವು ನಿಮ್ಮನ್ನ ಫಂಕ್ಷನ್ ಕರೆದಿಲ್ಲ ಅಲ್ವಾ? ಯಾಕೆ ಬಂದಿದ್ದೀರಾ? ಮೊದಲು ಹೊರಗಡೆ ಹೋಗಿ. ಹೇಳಿದ್ದು ನಿಮ್ಗೆ ಹೊರಗಡೆ ಹೋಗಿ. ಏನ್ ಹಾಗೆ ನೋಡ್ತಿದ್ಯಾ? ಹೋಗು ಹೊರಗಡೆ. ನಿನಗೆ ನನ್ನ ಹೆಂಡತಿಗೆ ಹೊಡಿತೀಯ ನೀನು? ಏಯ್, ಮೊದಲು ನಿನ್ನ ಹೆಂಡತಿ ಏನು ಮಾಡಿದಾಳೆ ಅನ್ನೋದನ್ನ ತಿಳ್ಕೊ ಫಸ್ಟು. ಗೊತ್ತಿಲ್ಲದೆ ಹೇಗಿರತ್ತೆ? ಇಬ್ರು ಜೋಡಿ ಕಳ್ರಲ್ವಾ? ಏನಾಗಿದೆ ನಿಮ್ಗೆ? ಇಬ್ರು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ. ನೀನ್ ನನ್ ಸೊಸೆ ಮೇಲೆ ಯಾಕೆ ಕೈ ಮಾಡ್ದೆ? ನನ್ನ ಮಗಳನ್ನ ಏನ್ ಮಾಡ್ದೆ? ಹೇಳು. ನಿನ್ ಮಗಳನ್ನ ನಾನೇನ್ ಮಾಡ್ದೆ? ನನ್ನ ಮಗಳು ಸ್ಕೂಲಲ್ಲಿಲ್ಲ, ಯಾರೋ ಬಂದು ಕರ್ಕೊಂಡು ಹೋದ್ರು ಅಂತ ವಾಚ್ಮೆನ್ ಹೇಳ್ದ. ನಿಮ್ಮಮ್ಮಗೆ ಮೈ ಹುಷಾರಿಲ್ಲ, ಸೀರಿಯಸ್ ಆಗಿದ್ದಾಳೆ ಅಂತ ಹೇಳಿ ಯಾರೋ ಬಂದು ಕರ್ಕೊಂಡು ಹೋದ್ರು. ಒಬ್ಳು ಕಾರಲ್ಲಿ ಕೂತ್ಕೊಂಡಿದ್ಲು, ಮಗು ಬೈದಲ್ಲೇ ಅವನ ಜೊತೆ ಹೋದ್ಲು. ಲೇಡೀಸ್ ಕೂಡ ಬಂದಿದ್ರಲ್ವಾ ಅಂತ ನಾನು ಕಳಿಸ್ಕೊಟ್ಟೆ. ಕಾರಲ್ಲಿ ಬಂದಿರೋದು ನೀನೇ. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದು ನೀನೇ. ಎಲ್ಲಿ ಬಚ್ಚಿಟ್ಟಿದ್ಯಾ? ಯಾಕೆ ಕರ್ಕೊಂಡು ಹೋಗಿದ್ಯಾ? ಹೇಳೆ, ಹೇಳು. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನಿಲ್ಲೇ ಫಂಕ್ಷನ್ ಅಲ್ಲೇ ಇದ್ದೀನಿ. ನಿಮ್ಮ ಮಗಳು ಮಿಸ್ ಆದ್ರೆ ನನ್ನನ್ ಬಂದು ಯಾಕೆ ಕೇಳ್ತಾ ಇದ್ದೀರಾ? ನನ್ಗೇನ್ ಸಂಬಂಧ? ಯಾವನೋ ವಾಚ್ಮ್ಯಾನ್ ಹೇಳಿರೋ ಮಾತ್ರಕ್ಕೆ ಅದನ್ನ ನಂಬಿ ಹೇಗೆ ಕೇಳ್ತೀಯಾ? ನೀನ್ ನೋಡ್ದ್ಯಾ ನೀನು? ನಿಮ್ ಹತ್ರ ಏನಾದ್ರೂ ಆಧಾರ ಇದೆಯಾ? ಮಗು ಕಾಣಿಸ್ದೇ ಇರೋದು ತುಂಬಾ ಭಯ ಪಡ್ಬೇಕಾಗಿರೋ ವಿಷಯನೇ ಅಮ್ಮ. ಆದ್ರೆ ಆ ಕಾರಲ್ಲಿ ಇದ್ದಿದ್ದು ನಿಹಾರಿಕಾನೆ ಅಂತ ಆಧಾರ ಇಲ್ದೇನೆ ನೀನ್ ಹೀಗ್ ಬಂದು ಕೇಳೋದು ಪದ್ಧತಿ ಅಲ್ಲಮ್ಮ. ನಮ್ಮ ಮನೆ ವ್ಯಕ್ತಿಗಳು ಅಂದ್ರೆ ನಿನ್ಗಷ್ಟು ಕೀಳಾಗ್ಬಿಟ್ಟಿದ್ದಾರೆ. ಯಾವಾಗ ಬೇಕಂದ್ರೆ ಅವಾಗ ಬಂದು ನಿನ್ ಇಷ್ಟ ಬಂದಂಗೆ ಆಡ್ತಾ ಇದೀಯಾ? ಇರಿ ಮಾವ, ದಯವಿಟ್ಟು ಯಾರು ಏನು ಅನ್ಬೇಡಿ. ಅಕ್ಕ, ಸೌಮ್ಯನ ಸ್ಕೂಲಲ್ಲಿ ಹುಡುಕಿದ್ರಾ? ಸುತ್ತಮುತ್ತ ಎಲ್ಲ ಹುಡುಕದ್ವಿ, ಏನೋ ನಮ್ ಸಮಾಧಾನಕ್ಕೆ ಹುಡುಕದ್ವಿ. ಆದ್ರೆ ಅಲ್ಲೇ ಸಿಗ್ತಾಳೆ. ಈ ನಿಹಾರಿಕಾ ಎಲ್ಲಿಗೋ ಕರ್ಕೊಂಡು ಹೋಗಿ ಕಟ್ಟಾಕಿರ್ತಾಳೆ. ಮತ್ತೆ ಈ ಮಾತನ್ನ ಹೇಳಿದ್ರೆ ಮರ್ಯಾದೆ ಇರಲ್ಲ ನೋಡು. ನನ್ ಮೇಲೆ ಕೈ ಮಾಡಕ್ಕೆ ಎಷ್ಟು ಧೈರ್ಯನೇ ನಿಂಗೆ? ನೀನೇನಾದ್ರೂ ನನ್ನ ತಾಯಿನ ನನ್ ಒಡ ಹುಟ್ಟದವಳ? ನನ್ನ ತಾಯಿನೇ ನನ್ಗೊಂದ್ ಮಾತು ಹೇಳೋದಕ್ಕೆ ಭಯ ಪಡ್ತಾಳೆ. ನನ್ನ ಮಗಳನ್ನ ಎಲ್ಲಿ ಬಚ್ಚಿಡಿದ್ಯೋ ಹೇಳಿಲ್ಲ ಅಂದ್ರೆ
ನಿನ್ನನ್ನೇ ಅಲ್ಲ ನಿನ್ ತಾಯಿನ ಕೂಡ ಸುಮ್ಮನೆ ಬಿಡಲ್ಲ ನಾನು. ಏನತ್ತೆ ಇವಳು? ಏನೋ ನಿಮ್ ಸೋದರ ಸೊಸೆ ಆದ್ ಮಾತ್ರಕ್ಕೆ ಇಂಥ ಮಾತಾಡ್ತಾಳಲ್ಲ, ಇಷ್ಟೆಲ್ಲ ಮಿತಿ ಮೀರಿ ವರ್ತಿಸ್ತಿದ್ದಾಳೆ. ಅಕ್ಕ, ನಿಜ ಏನೋ ತಿಳ್ಕೊಳ್ತೇನೆ, ಹಾಗೆಲ್ಲ ಮಾತಾಡ್ಬೇಡ. ನಿಜ ಏನು ಅನ್ನೋದು ಈ ನಿಹಾರಿಕಾ ಬಾಯಿಂದನೇ ಬರ್ಲಿ ಅಂತ ಇಲ್ಲಿ ಬಂದಿದೀವಿ. ಆಗಿರ್ಬೋದು ನರಸಿಂಹ ಅವರೇ, ಆದ್ರೆ ಯಾವ ಆಧಾರ ಇಟ್ಕೊಂಡು ಕೇಳ್ತಿದ್ದೀರಾ? ಅಷ್ಟಕ್ಕೂ ಇವ್ರ ಜೊತೆ ವಾದ ಯಾಕೆ? ಹೊರಗಡೆ ಕಳಿಸಿ. ಮನೆ ಸೊಸೆ ಮೇಲೆ ಕೈ ಮಾಡಿದ್ರೆ ಮನೆ ಮರ್ಯಾದೆ ಮೇಲೆ ಗೌರವದ ಮೇಲೆ ಕೈ ಮಾಡ್ದ ಹಾಗೆ ಅಮ್ಮ. ಅಷ್ಟಕ್ಕೂ ಸೌಮ್ಯ ತಂಟೆಗೆ ಬರ್ಬೇಕಾಗಿರೋ ಅಗತ್ಯ ನಿಹಾರಿಕಾಗೇನಿದ್ಯಮ್ಮ? ಹೌದಮ್ಮ, ದೊಡ್ಡೋರ್ ಮೇಲೆ ಹಠ, ದ್ವೇಷ, ಪ್ರತೀಕಾರ ಇರಬಹುದೇ ಹೊರತು ಚಿಕ್ಕ ಮಕ್ಕಳ ಮೇಲೆ ಯಾಕಿರುತ್ತೆ? ಇವಳು ಯಾರ ಮೇಲಾದ್ರೂ ತೋರಿಸ್ತಾಳೆ. ಇವಳು ಹಾವು, ಯಾರ ಮೇಲೆ ಬೇಕಾದ್ರೂ ದ್ವೇಷ ಸಾಧಿಸ್ತಾಳೆ. ಮೊದ್ಲಿಂದಾನು ನನ್ ಮಗಳು ಅಂದ್ರೇನೆ ಆಗಲ್ಲ. ನನ್ ಕಣ್ ಮುಂದೆನೆ ನನ್ ಮಗಳನ್ನ ಕಾರಲ್ಲಿ ಗುದ್ದಕ್ ಹೋಗಿದ್ಲು. ನನ್ ಕಣ್ಣಿಂದ ಕಣ್ಣೀರಲ್ಲ, ರಕ್ತ ಬರೋ ಹಾಗೆ ಮಾಡ್ತೀನಿ ಅಂತಂದ್ಲು. ಇವಳನ್ನ ನೀವು ಕುರುಡ್ರ ಹಾಗೆ ನಂಬ್ತಿದ್ದೀರಾ, ಆದ್ರೆ ನಾನ್ ನಂಬಲ್ಲ. ವೇದವತಿ ಅವರೇ, ಕೆಟ್ಟವರ ಕೋಪಕ್ಕಿಂತ ಒಳ್ಳೆಯವರ ಕೋಪ ತುಂಬಾ ಅಪಾಯ. ನಾನು ಮೊದಲಿನ ನರಸಿಂಹ ಅಲ್ಲ, ಏನು ಹೇಳಿದ್ರು ಸಹಿಸ್ಕೊಂಡು ಹೋಗೋದಕ್ಕೆ. ನನ್ನ ಮಗಳಿಗೇನಾದ್ರೂ ಆದ್ರೆ ಈ ಮನೆನ ಸ್ಮಶಾನ ಮಾಡ್ಬಿಡ್ತೀನಿ. ಇದಕ್ಕೂ ನನ್ನ ಹೆಂಡತಿಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ನೀನ್ ಏನ್ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ಇಲ್ಲೋಡು, ನೀನ್ ಬರೀ ಬಾಯಿ ಮಾತಿಗೆ ಹೇಳಿರ್ಬೋದು, ಆದ್ರೆ ನಾನ್ ಮನ್ಸ್ ಮಾಡಿದ್ರೆ ನಿನ್ ಮನೆನ ಸುಟ್ಟಾಕ್ಬಿಡ್ತೀನಿ. ನೋಡ್ಕೊಳ್ಳೋಣವಾ? ಬರ. ಅಯ್ಯೋ, ಏನು ಓವರ್ ಆಗಿ ಮಾತಾಡ್ತಾ ಇದ್ಯಾ? ಬಾರೋ, ಬಾರೋ, ಬಾ. ನಿಲ್ಸಿ! ನನ್ನ ಅಕ್ಕ ಬಾವ ಸುಮ್ನೆ ಯಾರಿಗೋ ಏನು ಹೇಳಲ್ಲ. ಇವಾಗ ಹೀಗ್ ಬಂದ್ ಕೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ನಿಜ ಇದೆ ಅಂತಾನೆ ಅರ್ಥ. ಹೇಳು ನಿಹಾರಿಕಾ, ಸೌಮ್ಯನ ಏನ್ ಮಾಡ್ದೆ? ಇವಾಗ ಇವಳು ಶುರು ಮಾಡಿದ್ಲು. ಇನ್ನು ಎಲ್ಲರೂ ಒಂದೊಂದಾಗಿ ಮನೆ ಮರ್ಯಾದೆನ ಬೀದಿಗೆ ತರ್ತಾರೆ. ಅಕ್ಕ ಭಾವನ್ ಸಪೋರ್ಟಿಗೆ ಹೋಗಿ ಹೇಗ್ ಮಾತಾಡ್ತಾ ಇದ್ದಾಳು ನೋಡಿಪ್ಪ. ಅಕ್ಕ, ಇದು ಚಿಕ್ಕ ಮಕ್ಳಿಗೆ ಸಂಬಂಧಿಸಿರೋ ವಿಷಯ. ನಿಜ ಇಲ್ದೇನೆ ಸುಜಾತ ಅದಕ್ಕೆ ಹೀಗೆ ಮಾತಾಡಲ್ಲ. ಏನ್ ಆಧಾರ ಇದೆ ಅಂತ ಹೀಗೆ ಮಾತಾಡ್ತಿದ್ದಾರೆ ಶ್ರೀಕರ್? ಮಗು ಕಾಣಿಸ್ತಾ ಇರೋದಕ್ಕೆ ನೀನೇ ಕಾರಣ ಅಂದ್ಬಿಡ್ತೀನಿ. ಅದು ನಿಜ ಆಗುತ್ತಾ? ಹೇಳ್ಬಾರ್ದು, ಆದ್ರೆ ಮಗಳನ್ನ ಇವರೇ ಬಚ್ಚಿಟ್ಟು ನಮ್ಮ ಹತ್ರ ನಾಟಕ ಆಡ್ತಿರೋ ಹಾಗಿದೆ. ನಮ್ಮ ಹತ್ರದಿಂದ ದುಡ್ಡು ಕಿತ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರೋ ಡ್ರಾಮಾ ತರ ಇದೆ. ಲೋ, ನೀನ್ ಮನುಷ್ಯನ ಮೃಗನ? ಆ ಮೃಗಕ್ಕಾದ್ರೂ ಜ್ಞಾನ ಇರುತ್ತೇನೋ, ಆದ್ರೆ ನಿನಗಿಲ್ಲ ಅನ್ಸುತ್ತೆ. ಹೆಣದ ಮೇಲೆ ಬಿದ್ದಿರೋ ಚಿಲ್ಡ್ರನ್ನ ಆಯ್ಕೊಂಡು ತಿನ್ನೋ ಬುದ್ಧಿ ನಿನಗಿದೆಯೋನೋ? ಮಗಳನ್ನ ಅಡ್ಡ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡೋ ಅಭ್ಯಾಸ ನನಗಿಲ್ಲ. ಈ ಮಾತನ್ನ ನೀನ್ ಮಾತಾಡ್ತಿದ್ಯಾ ನರಸಿಂಹ? ಒಂದು ಸಮಯದಲ್ಲಿ ಮಗಳನ್ನ ರೋಡ್ ಮೇಲೆ ಕೂರ್ಸಿ ದುಡ್ಡು ಕೇಳಿಸಿದ್ದು ಯಾರು? ಅವಳು ನನ್ನ ಮಗಳು ಸರ್. ಅವಳಿಗೆ ಓದು ಅಂದ್ರೆ ಪ್ರಾಣ. ಆದ್ರೆ ದೇವ್ರು ಮಾತ್ರ ತುಂಬಾ ಅನ್ಯಾಯ ಮಾಡಿದ್ದಾನೆ. ಏನಾಯ್ತು? ಹಾರ್ಟಲ್ಲಿ ಒಂದು ಚಿಕ್ಕ ಕಾಯಿನ್ ಸೈಜ್ ಹೋಲ್ ಇಟ್ಟಿದ್ದಾನೆ. ₹1,00,000 ಖರ್ಚು ಮಾಡಿ ಆಪರೇಷನ್ ಮಾಡಿಸ್ತಿಲ್ಲ ಅಂದ್ರೆ ಆ ಶಿವಪ್ಪ ನಿಮ್ಮ ಕುಟುಂಬನ ಚೆನ್ನಾಗಿಟ್ಟಿರ್ಲಿ. ನೀನಲ್ವಾ ಇವಾಗ ನೀತಿ ಮಾತಾಡ್ತಾ ಇದ್ಯಾ? ಅಬ್ಬಾ, ಕರೆಕ್ಟಾಗಿ ಹೇಳ್ದೆ ಅದಕ್ಕೆ. ಏಯ್, ಮೊದಲು ನೀವು ಹೊರಗಡೆ ಹೋಗ್ರ, ಹೊರಗಡೆ ಹೋಗಿ. 1 ನಿಮಿಷ. ನಿನ್ನ ಅನುಮಾನಿಸೋದಕ್ಕೆ ಆಧಾರನ ಕೇಳ್ತಿದ್ಯಾ ಅಲ್ವಾ? ಫಂಕ್ಷನ್ ನಡಿಬೇಕಾದ್ರೆ ನೀನು ಮಧ್ಯದಲ್ಲಿ 1 ಗಂಟೆ ಹೊತ್ತಿರ್ಲಿಲ್ಲ. ಅವಾಗ ಎಲ್ಲಿಗೆ ಹೋಗಿದ್ದೆ? ಆ ಸಮಯದಲ್ಲಿ ನೀನು ಸೌಮ್ಯಾಗೇನಾದ್ರೂ ಮಾಡಿರ್ಬೋದು ಅಲ್ವಾ?